ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಷಯ ಏನಪ್ಪ ಅಂದರೆ, ನಾನು ನನ್ನ ಮಾಸ್ ಕಾರ್ಡ್ನ ಲ್ಯಾಮಿನೇಷನ್ ಮಾಡೋಕ್ಕೆ ಕೊಟ್ಟಿದ್ದೆ. ಮಾಸ್ ಕಾರ್ಡ್ನ ಅವರು 12th ಮಾಸ್ ಕಾರ್ಡ್, ಅದು ಒರಿಜಿನಲ್ಲು, ಹೆಸರು ಬೇಡ, ಯಾವ ಅಂಗಡಿ ಅಂತಲೂ ಬೇಡ, ಯಾವ ಊರು ಅಂತಲೂ ಬೇಡ, ನಮ್ಮಿಂದ ಅವ್ರಿಗೆ ಏನು ಎಫೆಕ್ಟ್ ಆಗೋದು ಬೇಡ. ನಾನು ನಿಮಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇರೋದು, ನಿಮಗೆ ಹೇಳ್ತಾ ಇರೋದು, ನಿಮಗೆ ಹೇಳೋಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾ ಇರೋದು ಅಷ್ಟೇ. ಅವ್ರನ್ನ ಹೆಸ್ರು ಕೆಡ್ಸೋಕ್ಕಾಗಲಿ, ಇಲ್ಲ ಅವ್ರ ಅಂಗಡಿ ಇದು ಮಾಡೋಕ್ಕಾಗಲಿ ಇದು ಮಾಡ್ತಾಯಿಲ್ಲ ಈ ವಿಡಿಯೋನ. ಅವ್ರು ಅಥವಾ ಈ ಬೈ ಚಾನ್ಸ್ ಅವ್ರು ಈ ವಿಡಿಯೋ ನೋಡಿದ್ರು ಅವ್ರಿಗೆ ಅಂತ ಅಲ್ಲ ಇದು ಮಾಡ್ತಿರೋದು, ಎಲ್ಲರಿಗೂ ಆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ. ವಿಷಯ ಏನಪ್ಪ ಅಂದರೆ, ಅವರು ಲ್ಯಾಮಿನೇಷನ್ ಮಾಡಬೇಕಾದ್ರೆ ಯಾರೋ ಹೊಸಬರಿದ್ರು ಅಂಗಡಿಯವರು. ಆ ಅಕ್ಕ ಏನು ಮಾಡಿಬಿಟ್ಟವ್ರೆ, ಲ್ಯಾಮಿನೇಷನ್ ಮಾಡಬೇಕಾದ್ರೆ ಒಕ್ಕಂಗೆ ಗೊತ್ತಿಲ್ಲ ಹೆಂಗೆ ಲ್ಯಾಮಿನೇಷನ್ ಮಾಡೋದಂತ. ನಾನು 12th ಮಾಸ್ ಕಾರ್ಡು, ಅದು ಒರಿಜಿನಲ್ಲು, ಲ್ಯಾಮಿನೇಷನ್ಗೆ ಕೊಟ್ಟೆ. ಅಕ್ಕ ಹಿಂಗೆ ಇದು ಮಾಡಿ ಅಕ್ಕ, ಚೆನ್ನಾಗಿ ಲ್ಯಾಮಿನೇಟ್ ಮಾಡಿ ಅಂತ ಅಂದೆ. ಅವರು ಸರಿಯಪ್ಪ ಮಾಡ್ತೀನಿ, 15 ಸತಿ ಹೇಳ್ತೀನಿ, ನಂಗೆ ಗೊತ್ತು ಹೆಂಗೆ ಮಾಡ್ಬೇಕಂತ ಲ್ಯಾಮಿನೇಷನು, ಅದೇನು ತಲೆ ಕೆಡಿಸ್ಕೊಬೇಡ, ನಾನು ಮಾಡಿಕೊಡ್ತೀನಿ ಅಂತ ಅಂದರು. ಲ್ಯಾಮಿನೇಷನ್ಗೆ ಹಾಕಿದ್ರು. ಹಾಕ್ದಟ್ಟಿಗೆ ಅದೇನಾಗೋಯ್ತು, ಮೆಟ್ಲು ನೋಡ್ತಿರಲ್ಲ, ಸ್ಟೆಪ್ಪು ಮೆಟ್ಲು ಬರುತ್ತಾ ಗೊತ್ತಾ, ಆ ಥರ ಲ್ಯಾಮಿನೇಷನ್ ಬಂದ್ಬಿಡ್ತು ಅದು. ಅವರ ಮೇಲೆ ಬೇರೆಯವ್ರನ್ನ ಕರೆದ್ರು, ಹಿಂಗೆ ಆಗ್ಬಿಟ್ಟಿದೆ ನೋಡಿ, ಆಮೇಲೆ ನನಗೆ ಹೇಳಿದ್ರು ತಿರ್ಗಾ ಇನ್ನೊಂದು ಸಲ ಲ್ಯಾಮಿನೇಟ್ ಮಾಡಿದ್ರೆ ಸರಿ ಹೋಗುತ್ತೆ ಕಣಪ್ಪ ಅಂತ. ಹಂಗೂ ಕೊಟ್ಟೆ, ತಿರ್ಗಾ ಇನ್ನೊಂದು ಸಲ ಲ್ಯಾಮಿನೇಟ್ ಮಾಡಿಬಿಟ್ಟು ವಾಪಸ್ ಕೊಟ್ಟರು. ಅದು ತಿರ್ಗಾ ಅದು ಸ್ಟ್ರೈಟ್ ಆಗಲೇ ಇಲ್ಲ ಅದು. ಯಾಕಂದರೆ ಒಂದು ಸತಿ ನೀವು ಲ್ಯಾಮಿನೇಟ್ ಮಾಡಿಸ್ಬಿಟ್ರೆ ಮೇಲ್ಗಡೆ ಶೀಟು ಕೆಳಗಡೆ ಶೀಟು ಎರಡೂ ಗಮ್ಗೆ ಪ್ಲಾಸ್ಟಿಕ್ಗೆ ಅಂಟ್ಕೊಬಿಡುತ್ತೆ. ಅದನ್ನ ನೀವು ತಿರ್ಗಾ ತೆಗಿಯೋಕ್ಕೂ ಆಗೋಲ್ಲ. ಆಮೇಲೆ ನಾನೇನು ಮಾಡಿದೆ, ಇಲ್ಲಿ ಊರು ಬೇಡ, ಬೇರೆ ಅಂಗಡಿಗೆ ಬಂದ್ಬಿಟ್ಟು ಎಷ್ಟು ಚಾರ್ಜ್ ಮಾಡಿದ್ರು ಅದು ಇಲ್ಲಿ ಹೇಳೋದು ಬೇಡ, ಆ ಚಾರ್ಜ್ ಫೀಸ್ನ ಕೊಟ್ಬಿಟ್ಟು ನಾವು ಸ್ಟ್ರೈಟ್ ಮಾಡಿದ್ರು ಅದನ್ನ. ಇವಾಗ ನನ್ನ ಮಾಸ್ ಕಾರ್ಡು ನಿಮಗೆ ತೋರ್ಸೋಕ್ಕೂ ಆಗೋಲ್ಲ, ಯಾಕಂದರೆ ಅದು ಪ್ರೈವೇಟು, ಪಬ್ಲಿಕ್ ಮಾಡೋಕ್ಕಾಗಲ್ಲ ಮಾಸ್ ಕಾರ್ಡ್ನೆಲ್ಲ. ನಿಮಗೆ ಗೊತ್ತು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ತಿರ್ಗಿ ಬೇರೆ ಬೇರೆ ಅವೆಲ್ಲ ಪರ್ಸ್ನಲ್ ಡಾಕ್ಯುಮೆಂಟ್ಸ್ನೆಲ್ಲ ಪಬ್ಲಿಕ್ ಮಾಡೋಕ್ಕಾಗಲ್ಲ. ಥರ ಇದು ಅಷ್ಟೇ ಒಂದು ಪರ್ಸ್ನಲ್ ಡಾಕ್ಯುಮೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ. ಆದರೆ ನಿಮಗೆ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾವತ್ತೂ ಲ್ಯಾಮಿನೇಷನ್ ಮಾಡಿಸ್ಬೇಕಾದ್ರೆ ಹೊಸ ಅಂಗಡಿ ತೆಗ್ದಿರಲಿ ಅಥವಾ ಯಾರ ಬೇರೆಯವ್ರ ಹತ್ರ ಮಾಡಿಸೋದಾಗಲಿ, ನೀವು ಸಡನ್ನಾಗಿ ಹೋಗ್ಬಿಟ್ಟು ಲ್ಯಾಮಿನೇಟ್ ಮಾಡಿಕೊಡಿ ಯಾಕೆ, ಲ್ಯಾಮಿನೇಟ್ ಮಾಡಿಕೊಡಿ, ನಮ್ದು ಅದಿದೆ ಇದಿದೆ ಅಂತ ಇದು ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಪರಿಚಯ ಇರೋ ಕಡೆ ನೀವು ಯಾರ ಲ್ಯಾಮಿನೇಷನ್ ಮಾಡಿಸಿರೋ ಕಡೆ ನೀಟಾಗಿ ಕೇಳಿ ವಿಚಾರಿಸಿ ಅಲ್ಲಿ ಮಾಡಿಸಿ. ನಾನು ಯಾವತ್ತೂ ಈ ಥರ ಮಾಡಿದವನೇ ಅಲ್ಲ. ಈ ಸಲ ಏನೋ ಸಡನ್ನಾಗಿ ಹೋಗ್ಬಿಟ್ಟು ಲ್ಯಾಮಿನೇಷನ್ ಕೊಟ್ಬಿಟ್ಟೆ. ಅರ್ಜೆಂಟಲ್ಲಿ ನಾನು ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಹಾಸ್ಟ್ಲು ಕ್ಲೋಸ್ ಆಗಿಬಿಡುತ್ತೆ ನಮ್ಮದು, ಬೇಗ ಹಾಸ್ಟ್ಲು ಕ್ಲೋಸಿಂಗ್ ಟೈಮ್ ಆಗಿಬಿಟ್ರೆ ಒಳಗಡೆ ಬಿಡೋಲ್ಲ ತಿರ್ಗಾ. ಅದಕ್ಕೆ ನಾನು ಬೇಗ ಲ್ಯಾಮಿನೇಷನ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೊಸ ಅಂಗಡಿಗಿಂತ ಕೊಟ್ಟೆ. ಅವರು ಆ ಥರ ಮಾಡಿಬಿಟ್ರು. ನೀವು ಇನ್ನೊಂದು ಸಲ ಎಲ್ಲಾರ ಲ್ಯಾಮಿನೇಷನ್ ಮಾಡೋಕ್ಕೆ ಹೋಗಿ ಕೊಡುವಾಗ ಹುಷಾರಾಗಿ ನೋಡಿಕೊಂಡು ಕೊಡಿ ಗೈಸ್, ಆಯಿತಾ? ಆಮೇಲೆ ನಾನು ವೀಡಿಯೋಸು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿರ್ತೀನಿ, ಅದರಿಂದ ನನಗೆ ವ್ಯೂಸ್ ಸ್ವಲ್ಪ ಕಮ್ಮಿ ಬರುತ್ತೆ. ಆದರೆ ಕಾಂತಾರ ಮೂವಿದು ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಮಾತ್ರ ಬೆಂಕಿ ರೆಸ್ಪಾನ್ಸ್ ಸಿಕ್ಕೈತೆ ಗೈಸ್. ಎಷ್ಟು ಶಾರ್ಟ್ಸು 1400 ಓಡೈತೆ ಶಾರ್ಟ್ಸು. ಆಮೇಲೆ ವೀಡಿಯೋ 250 ಜನ ನೋಡೋರೆ, ಅದೇ ಹೈಯೆಸ್ಟು. ಆಮೇಲೆ ಸಬ್ಸ್ಕ್ರೈಬರ್ಸು ಅಷ್ಟೇ ಗೈಸ್, 103 ಇದ್ದರು ಸಬ್ಸ್ಕ್ರೈಬರ್ಸು. ಆ ಕಾಂತಾರ ಅದು ವ್ಲಾಗು ಮೂವಿಗೆ ಹೋಗಿದ್ದು ಥಿಯೇಟ್ರಿಗೆ, ತಿರ್ಗಿ ನಾವು ಎಂಜಾಯ್ ಮಾಡಿದ್ದು ಫ್ರೆಂಡ್ಸ್ ಜೊತೆ, ಅದೆಲ್ಲ ಬಿಟ್ಟಿದ್ದಕ್ಕೆ ಎಷ್ಟು 103 ಇದ್ದವರು ಸಬ್ಸ್ಕ್ರೈಬರ್ಸು 112 ಆಗೋರೆ. ಥ್ಯಾಂಕ್ಸ್ ಗೈಸ್, ಇನ್ನೂ ಹಂಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ವೀಡಿಯೋಸು ಲೇಟಾಗಿ ಬಿಟ್ಟರು ನೀವು ನೋಡ್ತೀರಾ, ಕೆಲವೊಬ್ಬರು ನೋಡಲ್ಲ, ಲೇಟಾಗಿ ಬಂದರು ವೀಡಿಯೋಸು ನೋಡಿ. ನಾವು ಲೈಫಲ್ಲಿ ಎಲ್ಲ ಬ್ಯುಸಿಯಾಗಿರ್ತೀವಿ. ಇವಾಗ ನಮ್ಮ ಫ್ರೆಂಡ್ಸ್ ಯಾರು ಅವ್ರವ್ರ ಕೆಲಸದಲ್ಲಿ ಅವ್ರವ್ರು ಬ್ಯುಸಿ ಆಗಿಬಿಡ್ತಾರೆ. ಆ ಎಂಜಾಯ್ಮೆಂಟ್ ಮೂಮೆಂಟಲ್ಲಿ ನಾನು ವೀಡಿಯೋ ಮಾಡ್ಕೊತೀನಿ.
ಎಲ್ಲ ಟೈಮಲ್ಲೂ ಅವ್ರು ಖುಷಿಯಾಗಿರ್ತಾರೆ, ಹಿಂಗೆ ಇರ್ತಾರೆ, ನಾನು ಹಿಂಗೆ ಇರ್ತೀನಿ ಅಂತೇನಿಲ್ಲ. ನಂದು ಇವಾಗ ಬುಕ್ಕೆಲ್ಲ ಇಟ್ಟಿದ್ದೀನಿ, ಎಲ್ಲ ಬರಿಬೇಕು. ಇನ್ನು ತಿರ್ಗಾ ನಮ್ಮದು ವರ್ಕ್ ಇದೆ. ನಮ್ಮ ಬೆಳಗ್ಗೆ 9:30 ಕಾಲೇಜ್ಗೆ ಹೋದರೆ ತಿರ್ಗಾ 6 ಗಂಟೆ 6:30 ಆಗುತ್ತೆ. ಇವಾಗ ಬೇರೆ ಎಕ್ಸ್ಟ್ರಾ ಕ್ಲಾಸಸ್ ಏನೋ ಮಾಡ್ತೀನಿ ಅಂತ ಹೇಳ್ತವ್ರೆ. ಅದ್ರ ಮಧ್ಯದಲ್ಲಿ ನಾವು ಯಾವಾಗಾರ ಎಂಜಾಯ್ಮೆಂಟ್ ಮಾಡಿದಾಗ ನಿಮಗೆ ವೀಡಿಯೋಸ್ನ ತಲುಪಿಸ್ತೀನಿ. ನೀವು ನೋಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಥ್ಯಾಂಕ್ ಯು ಗೈಸ್, ಲವ್ ಯು. ನಿಮ್ಮನ್ನ ಮರೆಯಲ್ಲ ಯಾವತ್ತೂ ನಾನು. ಇಷ್ಟೇ ಗೈಸ್, ಇಷ್ಟು ಹೇಳ್ಬಿಟ್ಟು ವೀಡಿಯೋ ಎಂಡ್ ಮಾಡ್ತೀನಿ. ಹುಷಾರು ಗೈಸ್, ಬಾಯ್.